ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೊಂದು ಸಿಂಪಲ್ ಅಂಡ್ ಟೇಸ್ಟಿ ಮಶ್ರೂಮ್ ಗ್ರೇವಿ ಮಾಡೋಣ ಬನ್ನಿ. ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ ಬಟನ್ ಮಶ್ರೂಮ್ಸ್ ನ ತಗೊಂಡಿದ್ದೀನಿ. ನಾನು ಮಶ್ರೂಮ್ಸ್ ನ ಆಲ್ರೆಡಿ ಕ್ಲೀನ್ ಆಗಿ ವಾಶ್ ಮಾಡಿ ತಿನ್ನಾಗಿ ಸ್ಲೈಸ್ ಆಗಿ ಇಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಮಶ್ರೂಮ್ಸ್ ನ ನಾವು ಡ್ರೈ ಮ್ಯಾರಿನೇಷನ್ ಮಾಡೋಣ. ಇವಾಗ ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ, ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್ ಆಡ್ ಮಾಡ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 to 15 ಮಿನಿಟ್ಸ್ ಮ್ಯಾರಿನೇಷನ್ ಆಗೋದಕ್ಕೆ ಬಿಟ್ಬಿಡೋಣ. ಮಶ್ರೂಮ್ಸ್ ಮ್ಯಾರಿನೇಟ್ ಆಗುವಾಗ ನಾವು ಗ್ರೇವಿಗೆ ಏನೇನ್ ಬೇಕು ನೋಡೋಣ. ಇಲ್ಲಿ 3 ಟೊಮ್ಯಾಟೋಸ್ ಮತ್ತೆ ನಾನು ಸ್ವಲ್ಪ ಕ್ಯಾಶ್ಯೂಸ್ ನ ತಗೊಂಡಿದ್ದೀನಿ. ಇವಾಗ ಮಿಕ್ಸರ್ ಜಾರ್ಗೆ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ 3 ಟೊಮ್ಯಾಟೋಸ್ ನ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನೊಂದು 10 to 11 ಕ್ಯಾಶ್ಯೂಸ್ ನ ಹೋಲ್ ಕ್ಯಾಶ್ಯೂಸ್ ನ ಆಡ್ ಮಾಡಿದ್ದೀನಿ. ಇದಕ್ಕೆ ನಿಮಗೆ ಬೇಕಂದ್ರೆ ಸ್ವಲ್ಪ ವಾಟರ್ ಕೂಡ ಆಡ್ ಮಾಡ್ಕೊಂಡು ಸ್ವಲ್ಪ ಫೈನ್ ಪೇಸ್ಟ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಬಟರ್ ಹಾಕೊಂಡು ನಾವ್ ಏನ್ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮ್ಸ್, ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ಈ ತರ ಚೆನ್ನಾಗಿ ಮಸಾಲಾನಲ್ಲಿ ಅದೇ ಮಶ್ರೂಮ್ಸ್ ನೀರ್ ಬಿಟ್ಟು ಚೆನ್ನಾಗಿ ನೀರ್ ಇಂಗೋವರೆಗೂ ಫ್ರೈ ಮಾಡಬೇಕು. ಇವಾಗ ಒಂದ್ ಕಡಾಯಿ ತಗೊಂಡು ಅದಕ್ಕೆ ಎಣ್ಣೆ ಮತ್ತೆ ಫ್ಯೂ ಬೇಸಿಕ್ ಸ್ಪೈಸಸ್ ನ ಆಡ್ ಮಾಡ್ಕೋಬೇಕು. ನಾನು ಏನೇನ್ ಸ್ಪೈಸಸ್ ಆಡ್ ಮಾಡಿದೀನಿ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಶುಂಠಿ ಹಾಗೂ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿನ ಹಾಕೊಂಡು ಒಂದ್ ಮೀಡಿಯಂ ಸೈಜ್ ಆನಿಯನ್ ನ ಚಾಪ್ ಮಾಡಿ ಹಾಕೊಂತಾ ಇದ್ದೀನಿ. ಹಾಗೆ 2 ಗ್ರೀನ್ ಚಿಲ್ಲೀಸ್ ನ ಆಡ್ ಮಾಡ್ಕೊಂತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಈರುಳ್ಳಿ ಎಲ್ಲ ಬೆಂದಿದೆ ಅನ್ನುವಾಗ ನಾವೇನ್ ಪ್ಯೂರಿ ಮಾಡಿದೀವಲ್ಲ ಅದನ್ನ ಆಡ್ ಮಾಡ್ಕೋಬೇಕು. ಪ್ಯೂರಿ ಸ್ವಲ್ಪ ಬೆಂದಿದೆ ಅನ್ನುವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಆಡ್ ಮಾಡ್ತಾ ಇದ್ದೀನಿ, ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್, ಹಾಗೆ ಒಂದ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡ್ತಾ ಇದ್ದೀನಿ. ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕೊಂತ ಇದ್ದೀನಿ. ಇವಾಗ ಮಸಾಲ ಬೆಂದ್ಮೇಲೆ ನಾವೇನ್ ಮಶ್ರೂಮ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಆಡ್ ಮಾಡಿ 2 to 3 ಮಿನಿಟ್ಸ್ ಬೆಂದ್ರೆ ಗಾರ್ನಿಶ್ ಕೊರಿಯಾಂಡರ್ ಹಾಕೊಂಡ್ರೆ ನಮ್ ಸಿಂಪಲ್ ಅಂಡ್ ಡಿಲಿಷಿಯಸ್ ರೆಸಿಪಿ ರೆಡಿ.